ಎಲ್ಲರಿಗೂ ನಮಸ್ಕಾರ. ಬೇಸಿಗೆಗೆ ಯಾವಾಗಲೂ ತಂಪಾದ ಊಟ ಮಾಡೋಣ ಅನಿಸುತ್ತೆ. ಜಾಸ್ತಿ ಹೆವಿ ತಿನ್ನೋಕ್ಕೆ ಮನಸ್ಸಾಗಲ್ಲ. ಅದೇ ಥರ ತಂಪಾದ ಒಂದು ಉಡುಪಿ ಸ್ಪೆಷಲ್ ಕ್ಯಾಪ್ಸಿಕಮ್ ಸಾಸ್ವೆ ಅಥವಾ ಸಾಸಿವೆ ಮಾಡೋಣ. ತುಂಬ ಬೇಗ ಮಾಡ್ಬೋದು. ಕ್ಯಾಪ್ಸಿಕಮ್ ಹುರಿಯೋಕ್ಕೆ ಟೈಮ್ ಬಿಟ್ಟರೆ 5 ನಿಮಿಷದಲ್ಲೇ ರೆಡಿಯಾಗುತ್ತೆ. ಬೇಸಿಗೆಯಲ್ಲಿ ಈ ಥರ ಸಾಸ್ವೆ ಹಾಗೆ ತಂಬಳಿನ ಅನ್ನದ ಜೊತೆ ಊಟ ಮಾಡಿದರೆ ಹಿತಕರವಾಗಿರುತ್ತೆ. ಮೊದಲು ಕ್ಯಾಪ್ಸಿಕಮ್ನ ಹುರಿಬೇಕು. ಬಾಣಲೆಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ. ತುಪ್ಪ ಕರಗಿದ ಮೇಲೆ ಒಂದು ದೊಡ್ಡ ಸೈಜ್ ಕ್ಯಾಪ್ಸಿಕಮನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಕ್ಯಾಪ್ಸಿಕಮ್ನ ಮಧ್ಯಮ ಉರಿಯಲ್ಲಿಟ್ಟು ಹುರಿಬೇಕು. ಹುರಿತಾ ಕ್ಯಾಪ್ಸಿಕಮ್ ನೀರು ಬಿಡ್ತಾ ಬರುತ್ತೆ. ಹಾಗೆ ಸ್ಲೋಲಿ ನೀರಿನ ಅಂಶ ಕಡಿಮೆ ಆಗ್ತಾ ಬರುತ್ತೆ. 10ರಿಂದ 12 ನಿಮಿಷ ಹುರಿಯೋಕ್ಕೆ ಟೈಮ್ ತಗೊಳುತ್ತೆ. ಕ್ಯಾಪ್ಸಿಕಮ್ ಸ್ಲೋಲಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಬೇಯಬೇಕು. ತುಂಬ ಕೆಂಪಗೆ ಹುರಿಬಾರ್ದು. ಹಾಗೆ ತುಂಬ ಮೆತ್ತಗಾದರೂ ರುಚಿಯಾಗಿರಲ್ಲ. ಕ್ಯಾಪ್ಸಿಕಮ್ ಸ್ವಲ್ಪ ಗರ್ಗರಿಯಾಗಿದ್ದರೆ ರುಚಿಯಾಗಿರುತ್ತೆ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಈ ಹುರಿದ ಕ್ಯಾಪ್ಸಿಕಮನ್ನು ಒಂದು ಬೌಲ್ಗೆ ಅಥವಾ ಪಾತ್ರೆಗೆ ಹಾಕಿ ತಣಿಯಲು ಬಿಡಿ. ಮಿಕ್ಸರ್ ಜಾರ್ಗೆ 1 ಕಪ್ನಷ್ಟು ತೆಂಗಿನ ತುರಿ ಹಾಕಿ. 2 ಹಸಿಮೆಣಸು, ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ. 1/4 ಕಪ್ನಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಕಾಲು ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿ ಮತ್ತೆ ರುಬ್ಬಿದ್ದೀನಿ. ರುಬ್ಬೋ ಮುಂಚೆ ಉಪ್ಪು ಹಾಕೋಕ್ಕೆ ಮರ್ತೆ, ಈಗ ಹಾಕಿದ್ದೀನಿ. ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಈ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ. ಮಿಕ್ಸರ್ ಜಾರ್ ತೊಳೆದ ನೀರನ್ನು ಹಾಕಿದ್ದೀನಿ. ಈಗ ಹುರಿದು ತಣ್ಣಗಾದ ಕ್ಯಾಪ್ಸಿಕಮ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಕಪ್ನಷ್ಟು ಗಟ್ಟಿ ಮೊಸರು ಹಾಕಿ ಮಿಕ್ಸ್ ಮಾಡಿ ನೋಡಿ. ಸಾಸ್ವೆ ಹದ ಸ್ವಲ್ಪ ದಪ್ಪ ಅನಿಸ್ತು, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಈ ಕ್ಯಾಪ್ಸಿಕಮ್ ಸಾಸ್ವೆಗೆ ಒಂದು ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಸೌಟಿಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ. ತುಪ್ಪ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿ ಮಿಕ್ಸ್ ಮಾಡಿ. 4ರಿಂದ 5 ಕರಿಬೇವು ಹಾಕಿ ಕೈಯಾಡಿಸಿ. ಇಷ್ಟು ಹುರಿದ ಮೇಲೆ ಇಮಿಡಿಯೇಟ್ ಆಗಿ ಮಾಡಿಟ್ಟ ಸಾಸ್ವೆಗೆ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಇಷ್ಟಾದರೆ ಸಾಕು. ಬೇಸಿಗೆಯಲ್ಲಿ ಈ ಕ್ಯಾಪ್ಸಿಕಮ್ ಸಾಸ್ವೆನ ಅನ್ನದ ಜೊತೆ ಊಟ ಮಾಡಿದರೆ ತುಂಬ ತಂಪಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಕ್ಯಾಪ್ಸಿಕಮ್ ಸಾಸ್ವೆ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.